ಬ್ಯಾಂಕಿನ ಮುಂದಿನ 5 ವರ್ಷಗಳ ಅವಧಿಗೆ ನಡೆದಂತಹ ಪದಾಧಿಕಾರಿಗಳ ಚುನಾವಣೆಯಲ್ಲಿ ನನ್ನನ್ನು ಮತ್ತು ಉಪಾಧ್ಯಕ್ಷರನ್ನಾಗಿ ಸನ್ಮಾನ್ಯ ಟಿ.ಕೆ. ರಾಜಣ್ಣ ಅವರು ಮಾಜಿ ತುಮಕೂರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಆಗಿದ್ದಂತವರು ನಮ್ಮ ಈರುವರನ್ನು ಕೂಡ ವಿರೋಧವಾಗಿ ಈ ದಿವಸ ಆಯ್ಕೆಯನ್ನ ಮಾಡಿದ್ದಾರೆ. ಮುಂದಿನ 5 ವರ್ಷದ ಅವಧಿಗೆ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಅಧಿಕಾರವನ್ನ ಈ ದಿವಸ ಇಲ್ಲಿನ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯನ್ನ ಮಾಡಿದ್ದಾರೆ. ಈ ಚುನಾವಣೆಯನ್ನ ನಮ್ಮ ಮಧುಗಿರಿ ಉಪವಿಭಾಗದ ಏನು ಅಧಿಕಾರಿಗಳಿದ್ದಾರೆ ಅವರು ಚುನಾವಣಾಧಿಕಾರಿಯಾಗಿ ಎಲ್ಲವನ್ನು ಕೂಡ ನೆರವೇರಿಸಿದ್ದಾರೆ. ಜೊತೆಯಲ್ಲಿ ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಕೂಡ ನಾನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಟಿ.ಕೆ. ರಾಜಣ್ಣ ಅವರು ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಇವರ ಉದ್ದೇಶ ಮತ್ತು ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರ ಉದ್ದೇಶ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತಾಪಿ ವರ್ಗದ ಜನರು ಹಾಗೂ ಧ್ವನಿಯಿಂದ ಇರ್ತಕ್ಕಂಥ ಜನರಿಗೆ ನಾವು ಹಣಕಾಸಿನ ಸಾಲ ಸೌಲಭ್ಯವನ್ನು ಕೊಟ್ಟು ಅವರು ಕೂಡ ಸ್ವಾಭಿಮಾನದ ಬದುಕನ್ನ ಕಾಣ್ತಕ್ಕಂಥ ಆರ್ಥಿಕವಾಗಿ ಅವರ ಒಂದು ನಿರೀಕ್ಷೆಗೆ ತಕ್ಕಂತೆ ನಮ್ಮ ಜವಾಬ್ದಾರಿಯನ್ನ ನಿರ್ವಹಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಎಲ್ಲಿನವರೆಗೆ ರೈತ ಆರ್ಥಿಕವಾಗಿ ಸದೃಢ ಆದರೆ ಅವರಿಗೆ ಸ್ವಾಭಿಮಾನದ ಬದುಕು ಇರೋದ್ರಿಂದ ದೇಶಕ್ಕೂ ಕೂಡ ಆರ್ಥಿಕವಾಗಿ ಪ್ರಗತಿ ಆಗಿಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ ಹಳ್ಳಿಗಾಡಿನಲ್ಲಿ ಆರ್ಥಿಕ ಚಟುವಟಿಕೆ ಜರುಗಿದ್ರು ನಮ್ಮ ರಾಷ್ಟ್ರದ ಉತ್ಪನ್ನ GDP ಇದೆ. ಆ GDPಗೂ ಕೂಡ ಹೆಚ್ಚು ಸಹಾಯ ಆಗ್ತಕ್ಕಂಥದ್ದು ಹಳ್ಳಿಗಾಡಿನಲ್ಲಿ ಬರ್ತಕ್ಕಂಥ ಅಗ್ರಿಕಲ್ಚರ್ ಸೆಕ್ಟರ್ ಇಂದ ಬರ್ತಕ್ಕಂಥ ಇದೇ ಹೆಚ್ಚು ಹಣ GDPಗೆ ಸಹಾಯ ಆಗ್ತದೆ. ಆದ್ರಿಂದ ಹಳ್ಳಿಗಾಡಿನ ಜನರ ಅಭ್ಯುದಯಕ್ಕೆ ಆರ್ಥಿಕವಾಗಿ ಸಶಕ್ತಿಯನ್ನ ತುಂಬಲಿಕ್ಕೆ ನಾವು ಕೆಲಸ ಮಾಡ್ತೀವಿ. ಹೊಸ ಯೋಜನೆಗಳು ರೈತರಿಗೆ ನಾವು ಅವರ ಉಪಕಸಬುಗಳನ್ನ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತೇವೆ. ಇವತ್ತು ಟ್ರೆಡಿಷನಲ್ ಆಗಿ ಕಡಲೆಕಾಯಿ ಬೆಳೆಯೋದು, ರಾಗಿ ಬೆಳೆಯೋದು, ತೊಗರಿ ಬೆಳೆಯೋದು, ಭತ್ತ ಬೆಳೆಯೋದು ಇವೆಲ್ಲ ಇದ್ದೇ ಇರ್ತವೆ. ಮತ್ತೆ ಏನು ಅವರು ಕೆಲವು ರೈತರಿಗೆ ಇವತ್ತು ತೆಂಗು ಬೆಳೆಗಾರರು ಅವ್ರಿಗೂ ಹೆಚ್ಚು ತೊಂದರೆ ಇದೆ. ಏನ್ ತೊಂದರೆ ಅಂದ್ರೆ ತೆಂಗಿಗೆ ರೋಗ ಬಂದಿದೆಯಲ್ಲ, ಕಾಂಡ ಬರಿತಕ್ಕಂಥದ್ದು, ಕಾಂಡ ಸೋರ್ತಕ್ಕಂಥದ್ದು, ಮತ್ತೆ ನುಸಿ ಪೀಡೆ ರೋಗ ಇದೆಯಲ್ಲ, ಅದು ರಕ್ತಲೆ ಹುಳುಗಳು ಅದಕ್ಕೆ ಬರ್ತಕ್ಕಂಥದ್ದು. ಹೀಗೆ ನಾನಾ ರೋಗಗಳು ಬಂದು ಇವತ್ತು ತೆಂಗು ಬೆಳೆಗಾರರು ಮರಗಳೆಲ್ಲ ಒಣಗೋಗ್ತವೆ. ಮತ್ತೆ ಇರ್ತಕ್ಕಂಥ ಮರದಲ್ಲೂ ಕೂಡ ಫಸಲೇ ಬರೋದಿಲ್ಲ. ನೀವು 150 ತೆಂಗಿನಕಾಯಿ ಬರ್ತಕ್ಕಂಥ ತೆಂಗಿನ ಮರದಲ್ಲಿ 10-15 ಬರ್ತದೆ. ಇದರಿಂದ ರೈತರಿಗೆಲ್ಲ ತೊಂದರೆ ಆಗುತ್ತೆ. ಅವರ ಒಂದು ತೊಂದರೆಯನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಒಟ್ಟಾರೆಯಾಗಿ ರೈತರು ತಮ್ಮ ಬೇಸಾಯದ ಕಸುಬಿನ ಜೊತೆಯಲ್ಲಿ ಅವರು ಬೇರೆ ಒಂದು ಅಲೈಡ್ ಆಕ್ಟಿವಿಟೀಸ್ ಅಂದ್ರೆ ಉಪಕಸುಬುಗಳನ್ನ ಮಾಡ್ತಕ್ಕಂಥದ್ದಕ್ಕೆ ಸಾಲ ಸೌಲಭ್ಯ ಹೆಚ್ಚು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಬಾರ್ಡ್ ನೋಡಿ, ನಬಾರ್ಡ್ ನಮಗೆ 5,500 ಕೋಟಿ ಕೊಡ್ತಾ ಇರೋ ಒಂದು ವರ್ಷಕ್ಕೆ ನನಗೆ ಅಪೆಕ್ಸ್ ಬ್ಯಾಂಕ್. ಅವರು ಅಪೆಕ್ಸ್ ಬ್ಯಾಂಕ್ ಇಂದ ನಮಗೆ ಎಲ್ಲ ಜಿಲ್ಲಾ ಬ್ಯಾಂಕ್ಗಳು 21 ಜಿಲ್ಲಾ ಬ್ಯಾಂಕ್ಗಳು ಅವರವರ ಬೇಡಿಕೆಯಂತೆ ನಬಾರ್ಡಿಂದ ಬರೋ ಹಣ ಮತ್ತು ಅವರ ಒಂದು ಸ್ವಂತ ಸಂಪನ್ಮೂಲದಿಂದ ಕೊಡ್ತಾ ಇದ್ರು. ಈಗ ನಬಾರ್ಡ್ನಿಂದ 2,340 ಕೋಟಿ ಎಷ್ಟು ಬರ್ತಾರೆ. ಈಗ ಒಂದು ಸ್ವಲ್ಪ ಅಡಿಷನಲ್ ಗ್ರಾಂಟ್ ಏನೋ ಕೊಟ್ಟಿದ್ದಾರೆ. ಈಗ 42% ಕೊಟ್ಟಿದ್ದಾರೆ ಪ್ರೀವಿಯಸ್ ಇಯರ್. ಅದರಿಂದ ನಬಾರ್ಡಿಂದ ಬರ್ತಕ್ಕಂಥದ್ದು ಹಣಕಾಸಿನ ಸಂಪನ್ಮೂಲ ಕಡಿಮೆ ಆಗಿದ್ರೂ ಕೂಡ ನಾವು ಸಾರ್ವಜನಿಕರಲ್ಲಿ ಹೆಚ್ಚು ಠೇವಣಿಗಳನ್ನ ಸಂಗ್ರಹ ಮಾಡ್ಕೊಳ್ತಕ್ಕಂಥದ್ದು. ಮತ್ತೆ ಇನ್ನು ನಾವು ಹೆಚ್ಚು ರೈತರಲ್ಲಿ ನಾವು ನಮ್ಮಲ್ಲಿ ಖಾತೆಯನ್ನ ಹೊಂದಿ ನಮ್ಮಲ್ಲಿ ಅವರು ಕೂಡ ಠೇವಣಿಗಳನ್ನ ಇಟ್ಟು